ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ದೀಪ ಬೆಳಗುವಾಗ ಅಥವಾ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡುವಾಗ ಅಸತೋಮ ಸದ್ಗಮಯ ಅಂತ ಹೇಳುವಂತಹ ಒಂದು ಉಚ್ಚಾರವನ್ನು ನೀವು ಕೇಳಿರ್ಬೋದು. ಹಾಗಿದ್ರೆ ಇದರ ನಿಜವಾದ ಅರ್ಥ ಏನು? ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗೋಣ ಅಂತಂದರೆ ನಾವು ಹಾಗಿದ್ರೆ ಇಷ್ಟು ದಿನ ಕತ್ತಲೆಯಲ್ಲಿ ಇದ್ವಿ ಅಂತ ನಂಬ್ಕೊಂಡಾಗ, ಒಂದು ಅರ್ಥದಲ್ಲಿ ಹೇಳೋದಾದರೆ ಇಲ್ಲಿ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ ಅಂತಂದಾಗ ಇಲ್ಲಿ ನಾವಿಷ್ಟು ದಿನ ಕತ್ತಲಲ್ಲಿದ್ವೋ ಬೆಳಕಿನಲ್ಲಿದ್ವೋ ಅಂತ ಕನ್ಕ್ಲೂಷನಿಗೆ ಬರೋದಕ್ಕೆ ಹೇಳೋದಲ್ಲ. ಹೇಗೆ ಅಂತಂದರೆ ನನ್ನ ದೃಷ್ಟಿ ಅಥವಾ ನನ್ನ ಒಂದು ಚಲಿಸುವ ಮಾರ್ಗ ಆ ನಿಟ್ಟಿನಲ್ಲಿ ಮುಖ ಮಾಡಿದೆ. ಈಗ ನಾನು ಯಾವ ಡೈರೆಕ್ಷನಲ್ಲಿ ಇದ್ದೀನಿ ಅಂತಂದರೆ ಜ್ಞಾನದ ಮಾರ್ಗದಲ್ಲಿ ನಾನಿದ್ದೇನೆ ಅಂತ. ಇಲ್ಲಿ ಅಸತೋಮ ಸದ್ಗಮಯ ಅಂದರೆ ಅಸತ್ತಿಂದ ಸತ್ನ ಕಡೆಗೆ ಮುಖ ಮಾಡಿ ನಾನು ಸಾಕ್ತಾ ಇದ್ದೇನೆ. ನಾವೆಲ್ಲರೂ ಈಗ ಎಲ್ಲಿದ್ದೇವೋ ಅಲ್ಲಿಂದ ಬೆಳಕಿನೆಡೆಗೆ, ಅದರ ಅರ್ಥ ನಾವು ಕತ್ತಲಲ್ಲಿದ್ದೀವಿ ಅಂತಲ್ಲ, ಆದರೆ ನಮ್ಮ ಮುಖ ಬೆಳಕಿನೆಡೆಗೆ ಮುಖ ಮಾಡೋಣ, ಆ ಕಡೆಯಲ್ಲಿ ನಾವು ಹೆಜ್ಜೆ ಇಡೋಣ. ಅಸತೋಮ ಸದ್ಗಮಯ, ಅಸತ್ತಿಂದ ಸತ್ನ ಕಡೆಯಲ್ಲಿ. ತಮಸೋಮ ಜ್ಯೋತಿರ್ಗಮಯ, ತಮಸ್ಸಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಾವು ಮುಖ ಮಾಡಿ ಹೆಜ್ಜೆಯನ್ನಿಡೋಣ. ಹೀಗೆ ಈ ಮೃತ್ಯುಲೋಕದಲ್ಲಿರುವಂತಹ ನಾವು ಅಮೃತತ್ವದ ಕಡೆಗೆ ಮುಖವನ್ನು ಮಾಡೋಣ. ಅಂದರೆ ಈ ಸಾವಿನ ಬಿಟ್ಟು ನಾವು ಎಲ್ಲರೂ ಅಮರರಾಗ್ತೀವಿ ಅಂತ ಅಲ್ಲ. ಸಾವು ಅನ್ನುವಂಥದ್ದು ಕೊನೆಯ ಒಂದು ಡೆಸ್ಟಿನೇಷನ್ ಅಲ್ಲ. ಪ್ರತಿ ಕ್ಷಣದಲ್ಲಿಯೂ ನಾವು ಅಜ್ಞಾನವನ್ನು, ಪ್ರತಿ ಕ್ಷಣದಲ್ಲಿಯೂ ಒಂದು ಕತ್ತಲೆಯನ್ನು, ಪ್ರತಿ ಕ್ಷಣದಲ್ಲಿಯೂ ಸಾವನ್ನು ನಾವು ಅನುಭವಿಸ್ತಾ ಇರ್ತೇವೆ. ಸೂಕ್ಷ್ಮವಾಗಿ ನೋಡೋದಾದರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಕಣಕಣದಲ್ಲಿ ಎಷ್ಟೋ ಜೀವಕೋಶಗಳು ಸಾಯ್ತಾ ಇರುತ್ತೆ, ಎಷ್ಟೋ ಜೀವಕೋಶಗಳು ಹುಟ್ಟುತ್ತಾ ಇರುತ್ತೆ. ನಾವು ಕೂಡ ಪ್ರತಿ ಸತಿ ಒಂದು ಸೋಲಾದಾಗ, ಅವಮಾನ ಆದಾಗ, ಕಷ್ಟ ಆದಾಗ, ಅಯ್ಯೋ ನನ್ನ ಹತ್ರ ಸಾಧ್ಯವೇ ಇಲ್ಲ ಅಂತ ನಾವು ಕೈ ಚೆಲ್ಲಿ ಕೂತಾಗ ಅದು ಕೂಡ ಒಂದು ಸಾವೇ ಆಗಿರುತ್ತೆ. ಆದರೆ ಅದು ಕ್ಷಣಿಕದ ಸಾವಾಗಿರುತ್ತೆ. ಮತ್ತೆ ಪುನಃ ಪುಟಿದು ಎದ್ದು ನಿಂತು ಜೀವನವನ್ನು ನಡೆಸ್ತೀವಿ. ಹೀಗೆ ಈ ಒಂದು ಶ್ಲೋಕದ ಅರ್ಥ ಏನಂತಂದರೆ, ಜೀವನದಲ್ಲಿ ಯಾವುದೂ ಕೂಡ ಇದೇ ಸರಿ ಅಥವಾ ಇದ್ದೇ ಫೈನಲ್ ಡೆಸ್ಟಿನೇಷನ್ ಅಂತ ಇಲ್ಲ. ನೀವು ಎಷ್ಟೇ ದೂರ ಸಾಗಿದ್ರೂ ಮುಂದೆ ಇನ್ನೂ ದೂರ ಇದೆ. ನೀವು ಎಷ್ಟೇ ಪಯಣದಲ್ಲಿ ಮುಂದೆ ಇದ್ದರೂ ಇನ್ನೂ ನಿಮ್ಮ ಪಯಣ ಮುಂದುವರಿಸ್ತಾನೆ ಹೋಗಬೇಕು ಹೊರತಾಗಿ ನಾನೊಬ್ಬ ಮುಂದೆ ಬಂದುಬಿಟ್ಟಿದ್ದೀನಿ, ಇವರೆಲ್ಲರೂ ದಡ್ರು, ಇವರೆಲ್ಲ ಹಿಂದಿದ್ದಾರೆ, ಇವರೆಲ್ಲ ಕತ್ಲೆಯಲ್ಲಿದ್ದಾರೆ, ಇವರೆಲ್ಲ ಅಜ್ಞಾನಿಗಳು ಅನ್ನುವಂತಹ ಅಜ್ಞಾನ ನಮಗೆ ಬರಬಾರ್ದು ಅನ್ನುವಂಥ ಒಂದು ಸೂಚನೆ. ಇನ್ನೊಂದು ಸೂಚನೆ, ನಾನು ಪೂರ್ತಿ ಅಜ್ಞಾನಿ, ನಾನು ಪೂರ್ತಿ ಕತ್ತಲೆಯಲ್ಲಿದ್ದೀನಿ, ನಾನು ಪೂರ್ತಿ ಸಾವಲ್ಲೇ ಇದ್ದೀನಿ, ಇನ್ನು ನನಗೆ ಬದುಕಕ್ಕೆ ಸಾಧ್ಯವಿಲ್ಲ ಅಂತ ಕೈ ಚೆಲ್ಲಿ ಕೂಡ ಕೂತ್ಕೊಳ್ಬಾರ್ದು. ಎಲ್ಲೇ ಇದ್ದರೂ, ತೀರಾ ಹೀನಾಯ ಸ್ಥಿತಿಯಲ್ಲಿದ್ದರೂ, ಉಚ್ಚ ಸ್ಥಿತಿಯಲ್ಲಿದ್ದರೂ, ಯಾವುದೇ ಸನ್ನಿವೇಶ, ಖುಷಿಯಲ್ಲೇ ಇದ್ದರೂ, ದುಃಖದಲ್ಲೇ ಇದ್ದರೂ, ಗೆಲುವಲ್ಲೇ ಇದ್ದರೂ, ಸೋಲಲ್ಲೇ ಇದ್ದರೂ, ಪ್ರತಿ ಕ್ಷಣ ನಿಮ್ಮ ಜರ್ನಿ ಯಾವ ಕಡೆ ಮುಖ ಮಾಡಿದೆ ಅನ್ನೋದು ಮುಖ್ಯ. ಯಾವತ್ತೂ ಕೂಡ ಅಸತ್ಯದಿಂದ ಸತ್ಯದ ಕಡೆಗೆ, ಸತ್ಯವಾದ ಜ್ಞಾನ ದರ್ಶನದ ಕಡೆಗೆ ನಿಮ್ಮ ದೃಷ್ಟಿ ಅಥವಾ ನಿಮ್ಮ ಚಲನೆ ನಡೀತಾ ಇರಬೇಕು, ಸಾಗ್ತಾ ಇರಬೇಕು. ಇದು ನೆವರ್ ಎಂಡಿಂಗ್ ಪ್ರೊಸೆಸ್ ಅಂದಂಗೆ. ಸದಾಕಾಲ ಆ ಹೆಜ್ಜೆ ಮುಂದೆ ಹೋಗ್ತಾನೇ ಇರಬೇಕು. ಒಂದಿಷ್ಟಕ್ಕೆ ಬಂದೆ ಅಂದ ತಕ್ಷಣ ಬಂದೆನಲ್ಲ, ಆಯಿತು ನಾನೆಲ್ಲ ತಿಳ್ಕೊಂಡ್ಬಿಟ್ಟೆ, ನಾನೆಲ್ಲದೂ ಅರ್ಥಕೊಂಡ್ಬಿಟ್ಟೆ ಅನ್ನೋ ಸ್ಟೇಜ್ ಇಲ್ಲವೇ ಇಲ್ಲ. ನೀವು ಎಷ್ಟೇ ಅರ್ಥಕೊಂಡ್ರೂ ಅದೆಲ್ಲ ಅರ್ಥಕೊಂಡ ಮೇಲೂ ಮುಂದೆ ಇನ್ನೊಂದು ಅರಿವು ಇರುತ್ತೆ, ಇನ್ನೊಂದು ಜ್ಞಾನ ಇರುತ್ತೆ. ಅದರತ್ತ ನಾವು ಮುಖ ಮಾಡಬೇಕು. ಹಾಗೇನೆ ಕತ್ತಲೆಯಿಂದ ಬೆಳಕಿನಡೆಗೆ ಅಂದಾಗ, ಈಗ ಕತ್ತಲಾದರೆ ಸಂಪೂರ್ಣ, ಇದು ಕತ್ತಲೆ, ಸಂಪೂರ್ಣ ಕತ್ತಲೆ ಅಂತ ಕಾಯಕಲ್ಪದಲ್ಲೆಲ್ಲ ನೀವು ಫೀಲ್ ಮಾಡೋದು. ಆದರೆ ಆ ಕತ್ತಲೆಯಿಂದ ಬೆಳಕಿನಡೆಗೆ ಮುಖ ಮಾಡಿ ಹೋದಾಗ ಆ ಸಂಪೂರ್ಣ ಆ ಬೆಳಕಿನ ಒಂದು ಕಿರಣಗಳು ಹೇಗಿದೆ ಅಂತಂದರೆ ಅದು ಚಲಿಸ್ತಾನೇ ಇರುತ್ತೆ. ಬೆಳಕಿನ ಕಿರಣಗಳ ವೇಗ ನಿಮಗೆ ಗೊತ್ತಿರ್ಬೋದು, ಹಾಗೆ ಅವುಗಳ ಚಲನೆ ನೀವು ಎಷ್ಟು ಹೋದರೂ ಅದು ಇನ್ನಷ್ಟು ಬೆಳಕನ್ನು, ಇನ್ನಷ್ಟು ಚಲನೆಯನ್ನು ನಿಮಗೆ ಕಾಣಿಸ್ತಾನೆ ಇರುತ್ತೆ. ಹಾಗೆಯೇ ಸಾವಿನಿಂದ ಅಮರತ್ವದ ಕಡೆಗೆ ಅಂತಂದರೆ, ಕೊನೇ ಒಂದು ದಿನ ಸಾಯ್ತೀವಲ್ಲ ಅದಕ್ಕಷ್ಟೇ ಅಲ್ಲ, ಈ ಪಂಚಮಹಾಭೂತಗಳಲ್ಲಿ ನಮ್ಮ ದೇಹ ಲೀನವಾಗೋ ಸಾವಿನ ಬಗ್ಗೆ ಅಲ್ಲ ಇದು. ಪ್ರತಿ ಕ್ಷಣ, ಈ ಕ್ಷಣದಲ್ಲಿ ಏನು ಬದುಕ್ತಾ ಇದ್ದೀರಾ, ಈ ಕ್ಷಣದಲ್ಲಿ ಅಜ್ಞಾನ ಅನ್ನುವಂತಹ ಸಾವು, ಕತ್ತಲೆ ಅನ್ನುವಂತಹ ಸಾವು, ಪ್ರಯತ್ನ ಮಾಡೋಲ್ಲ ಅನ್ನುವಂತಹ ಪ್ರಯತ್ನ ವಿಹೀನತೆಯ ಸಾವು ನಮಗೆ ಬೇಡ. ಪ್ರತಿ ಕ್ಷಣದಲ್ಲಿ ಜ್ಞಾನದತ್ತ ಮುಖ ಮಾಡೋಣ, ಪ್ರಯತ್ನಶೀಲರಾಗೋಣ, ಜೊತೆಯಲ್ಲಿ ಬೆಳಕಿನೆಡೆಗೆ ಹೆಜ್ಜೆಯನ್ನಿಟ್ಟು ಅಮರತ್ವವನ್ನು ಪಡ್ಕೊಳ್ಳೋಣ. ಈ ಕ್ಷಣದಲ್ಲಿ ಅಮರತ್ವ ಬೇಕು ನನಗೆ, ಈ ಕ್ಷಣ ನಾನು ಸಾಯಬಾರ್ದು,
ಈ ಕ್ಷಣ ಏನೇ ಸಿಚುವೇಶನ್ ಇದ್ರೂ ಈ ಕ್ಷಣದಲ್ಲಿ ನಾನು ಸಾವನ್ನು ಅನುಭವಿಸಬಾರ್ದು ಅನ್ನುವಂಥದ್ದು ಈ ಶ್ಲೋಕದ ತಾತ್ಪರ್ಯ. ಹಾಗಾಗಿ ನೀವೆಲ್ಲರೂ ಇದನ್ನು ಸರಿಯಾದ ಅರ್ಥವನ್ನು ಅರ್ಥೈಸಿಕೊಂಡು ಮನನ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ನಮ್ಮ ಜೀವನ ಸಾರ್ಥಕತೆಯ ಎಡೆಗೆ ಸಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ನಮಸ್ತೆ.